ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಇದು ನಂದು ಸಂಡೇ ವ್ಲಾಗ್ ರೀ. ಸಂಡೇ ಬೆಳಿಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಏನಂತ ಹೇಳಿದ್ರೆ, ನಾನಿವತ್ತು ಶನಿವಾರ ದಿನ ಇದನ್ನು ಉದ್ದಿನ ಬೇಳೆ ಎಲ್ಲ ನೆನೆಸಿ ಹಾಕಿದ್ದೆ ರೀ. ಏನಂತ ಹೇಳಿದ್ರೆ, ಉದ್ದಿನ ಬೇಳೆ ಎಲ್ಲ ಹಾಕಿ ಒಂದು ಸ್ವಲ್ಪ ಉದ್ದಿನ ವಡೆ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಉದ್ದಿನ ಬೇಳೆನ ನೆನೆಸಿ ಹಾಕಿ ರಾತ್ರಿನ ಎಲ್ಲನೂ ರುಬ್ಬಿ ಇಟ್ಕೊಂಡಿದ್ದೆ ನೋಡ್ರಿ. ರುಬ್ಬಿಟ್ಕೊಂಡು ಮತ್ತು ಅದನ್ನು ಕಲಸಿನೂ ಇಟ್ಟಿದ್ದೆ ಹಿಟ್ಟನ್ನ. ಏನಂತ ಹೇಳಿದ್ರೆ, ವಡೆ ಎಲ್ಲ ತಿನ್ನಲಾರ್ದ ಭಾಳ ದಿನ ಆಗಿತ್ತು ರೀ. ಹಾಗಾಗಿ ಉದ್ದಿನ ಬೇಳೆನೂ ಇದ್ವು, ಮಾಡಿದ್ರಾತಂತ ಹೇಳಿ ಉದ್ದಿನ ವಡೆ ಎಲ್ಲ ತಿನ್ನಲಾರ್ದನ ಭಾಳ ದಿನ ಆಗಿತ್ತಲ್ಲ ರೀ. ಹಂಗೆ ಮಾಡಿದ್ರಾತಂತ ಹೇಳಿ ನಾನಿವತ್ತು ಉದ್ದಿನ ವಡೆನ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ. ಶನಿವಾರ ದಿನ ಮಧ್ಯಾಹ್ನ ಎಲ್ಲ ನೆನೆಸಿಟ್ಟಿದ್ದೆ ಬೇಳೆನ. ಆಮೇಲೆ ರಾತ್ರಿ ಎಲ್ಲ ರುಬ್ಬಿ ಅದಕ್ಕೆ ಏನಂತ ಹೇಳಿದ್ರೆ, ಒಂದು ಸ್ವಲ್ಪ ಮೈದಾ ಹಿಟ್ಟು, ಆಮೇಲೆ ಉದ್ದಿಂದು ಏನು ರುಬ್ಬಿದ್ದೆ ಅಲ್ರಿ ಅದನ್ನು ಎರಡೂ ಕಲಸಿ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸೋಡಾ ಹಾಕಿ ಕಲಸಿ ಇಟ್ಕೊಂಡಿದ್ದೆ ರೀ. ಯಾವತ್ತು ಶನಿವಾರ ನೈಟ್ ಅದು ಸಂಡೇ ಬೆಳಿಗ್ಗೆ ಅಂದ್ರೆ ಮಸ್ತಾಗಿ ಉಬ್ಬಿ ಬಂದಿತ್ತು ರೀ. ಆಮೇಲೆ ನಾನು ಅಷ್ಟು ಉಬ್ಬಿ ಬರ್ತೈತೆ ಅಂಥೇಳಿ ಅಂದ್ಕೊಂಡಿರಲಿಲ್ಲ. ಎಲ್ಲ ಕೆಳಗೆ ಬಿದ್ದಿತ್ತು ನೋಡ್ರಿ. ಹಂಗೆ ಉಬ್ಬಿ ಬಂದಿತ್ತು, ಮಸ್ತಾಗಿತ್ತು ಹಿಟ್ಟು ಮಾತ್ರ. ಈ ರೀತಿಯಾಗಿ ನಾನು ಅದನ್ನು ಸ್ಯಾಟರ್ಡೇ ನೈಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಂಗೆ ಇದು ಸಂಡೇ ಬೆಳಿಗ್ಗೆ ನಾನೇನು ಮಾಡ್ಕೊಳತ್ತಿದ್ದೆ ಅಂತಂದರೆ, ಅದಕ್ಕೆ ವಡೆ ಮಾಡೋಕೆ ನಾನು ಹಸಿ ಖಾರ ಎಲ್ಲನೂ ರುಬ್ಕೋಬೇಕಲ್ರಿ. ಅದಕ್ಕೆ ನಾನು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಈಗ ಹಾಕ್ಕೊಳತ್ತಿದ್ದೆ ನೋಡಿರಿ. ನಾನು ಏನಂತ ಹೇಳಿದ್ರೆ, ಅದಕ್ಕಂತ ಅಲ್ರಿ, ನಾನು ಆಲ್ಮೋಸ್ಟ್ ಈ ರೀತಿ ಒಂದು ಹಸಿಮೆಣ್ಸಿನ್ಕಾಯಿನ ಮಾಡಿಟ್ಕೊಂಡೇ ಬಿಟ್ಟಿರ್ತೀನಿ. ಹಸಿ ಮಸಾಲೆ ಖಾರ ಏನಂತ ಹೇಳಿದ್ರೆ, ಈಗ ನಾವು ಪಲ್ಯಕ್ಕಾಗಲಿ ಇಲ್ಲ ಏನೋ ನಮ್ಗೆ, ಈಗ ನಾನು ಆಲ್ಮೋಸ್ಟ್ ಪಚಡಿ ಮಾಡುವಾಗ ಈ ನನ್ನ ವಿಡಿಯೋದಾಗೆಲ್ಲ ನೋಡಿರ್ತೀರಿ ನೀವು. ಅವಾಗ ಈ ರೀತಿ ನಾನು ರುಬ್ಬಿಟ್ಕೊಂಡಿದ್ದು ಇತ್ತಪ್ಪ ಹಸಿ ಖಾರ ಅಂತಂದ್ರೆ ಅದು ಭಾಳ ನಮ್ಗೆ ಹೆಲ್ಪ್ ಆಗುವಂಥದ್ದು ರೀ. ಈಗ ಕಟ್ ಮಾಡ್ಕೊತ ಕುಂದ್ರಕ್ಕೆ ಟೈಮ್ ಇರೋಂಗಿಲ್ಲ, ಆ ಟೈಮ್ ಒಳಗೆಲ್ಲ. ಹಂಗೆ ನಾನು ನೋಡಿರಿ ಅದು ವಡೆಗೆ ಅಂಥೇಳಿ ಈ ರೀತಿ ಕೊಬ್ಬರಿ ಚಟ್ನಿನೂ ಮಾಡಿಟ್ಕೊಂಡಂಥದ್ದು. ಅದಕ್ಕೆ ಕೊಬ್ಬರಿ ಚಟ್ನಿ ಆಲ್ಮೋಸ್ಟ್ ಕೊಬ್ಬರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಉಪ್ಪು ಇದಿಷ್ಟು ಹಾಕಿ, ಕರಿಬೇವು, ಕೊತ್ತಂಬರಿ ಇದಿಷ್ಟು ಹಾಕಿ ಅದನ್ನು ರುಬ್ಬಿಟ್ಕೊಂಡಿರ್ತೈತೆ ನೋಡಿರಿ. ಹಂಗೆ ನಾನೆಲ್ಲ ನೋಡ್ರಿ ಇದು ಹಿಟ್ಟು ಮಸ್ತಾಗಿ ಉಬ್ಬಿ ಬಂದಿತ್ತು. ಅದು ಮ್ಯಾಲಿಂದೆಲ್ಲ ಒಂದು ಸ್ವಲ್ಪ ತೆಗ್ದಿರಿ, ಭಾಳ ಉಬ್ಬಿತ್ತು ಹಿಟ್ಟು. ಹಂಗೆ ನಾನೀಗ ಅದಕ್ಕೆ ಅಂದರೆ ನಾನು ನೈಟ್ ಸ್ವಲ್ಪ ಉಪ್ಪೆಲ್ಲ ಹಾಕಿದ್ದೆ ರೀ, ಜಾಸ್ತಿ ಹಾಕಿರಲಿಲ್ಲ. ಹಂಗಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸೋಡಾ ಹಾಕಿದ್ದೆ ನಾನು. ಮತ್ತು ಬೆಳಗ್ಗೆ ಸೋಡಾ ಏನು ಹಾಕ್ಕೊಲಿಲ್ಲ, ಒಂದು ಸ್ವಲ್ಪ ಉಪ್ಪು. ಈಗ ನಾನು ನೋಡಿರಿ ಕೊಬ್ಬರಿ ಸಣ್ಣಗೆ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ರಿ, ಆ ಕೊಬ್ಬರಿನ ಆಮೇಲೆ ನಾನೀಗ ಅದಕ್ಕೆ ಹಸಿ ಖಾರ ಹಾಕ್ಕೊಳತ್ತೇನೆ ನೋಡಿರಿ. ಅದು ಹೇಳಿದ್ದೆ ಅಲ್ರಿ, ನಾ ಈ ರೀತಿ ಹಸಿ ಖಾರ ಮಾತ್ರ ಮಾಡೇ ಇಟ್ಕೊಂಡು ಬಿಟ್ಟಿರ್ತೀನಿ ರೀ. ಪಲ್ಯಕ್ಕನ ಬರ್ತೈತಿ ಇರಲಿ ಅಂಥೇಳಿ ಈ ರೀತಿ ಒಟ್ಟು ನಾನು ಅದನ್ನು ಮಸಾಲೆ ಖಾರ ಅನ್ನೋ ಥರ ಅದಕ್ಕೆಲ್ಲ. ಮತ್ತು ಇದು ನೋಡಿರಿ ಜೀರಿಗೆ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಈಗ ನಾನು ಅದಕ್ಕೆ ಅಜ್ವಾನೂ ಹಾಕ್ಕೊಂಡು ಅದನ್ನು ಮತ್ತೆ ಚಲೋ ಹೊತ್ತಿಂಗೆ ಕಲಿಸ್ಕೊಳ್ಳುವಂಥದ್ದು ರೀ. ಅಜ್ವಾನ ಅಂತೂ ಈ ರೀತಿ ಏನೋ ನಾವು ಕರ್ದಿದ್ದನ್ನು ಮಾಡ್ತೀವಿ ಅಂತಂದರೆ, ಪೂರಿ ಆಗಲಿ ಇಂಥ ವಡೆ ಆಗಲಿ ಈ ರೀತಿ, ಅಥವಾ ನಾ ತಾಲಿಪಟ್ಟಿ ಮಾಡುವಾಗಲಿ ಏನೇ ಇದ್ರೂ ನಾ ಈ ರೀತಿ ಅಜ್ವಾನ, ಜೀರಿಗೆ ಒಂದು ಸ್ವಲ್ಪ ಸೇರಿಸ್ಕೊಂಡೇ ಮಾಡ್ಕೊತೇನೆ ನೋಡಿರಿ. ಈ ರೀತಿಯಾಗಿ ಹಿಟ್ಟನ್ನ ಅದನ್ನೆಲ್ಲನೂ ಹಾಕಿ ಮಸ್ತಾಗಿ ಈಗ ಕಲಿಸ್ಕೊಳಕತ್ತಿದ್ದೆ ನೋಡಿರಿ. ನಾನು ಹಸಿಮೆಣ್ಸಿನ್ಕಾಯಿ ಏನಂತ ಹೇಳಿದ್ರಿ, ನಾನು ಅದಕ್ಕೆ ಏನೇನು ಹಾಕ್ಕೊಂಡಿರ್ತೇನೆ ಅಂತ ಹೇಳಿದ್ರೆ, ನಿಮ್ಗೆ ಅನ್ನಿಸ್ಬೋದು ಎಲ್ಲದಕ್ಕೂ ಹಾಕ್ತಾರೆ, ಎಲ್ಲದಕ್ಕೂ ಮತ್ತು ಅದು ಹಾಕಿರೋನ ರುಚಿ ಆಗೋದ್ರಿ. ಹಾಗಾಗಿ ನಾ ಹಸಿಮೆಣ್ಸಿನ್ಕಾಯಿ ಯಾವಾಗ್ಲೂ ಯಾವ ರೀತಿ ಅಂದ್ರೆ, ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿರ್ತೇನೆ, ಕೊತ್ತಂಬರಿನೂ ಹಾಕಿರ್ತೇನೆ, ಶುಂಠಿನೂ ಹಾಕಿರ್ತೇನೆ, ಉಪ್ಪು, ಜೀರಿಗೆ ಒಂದೊಂದು ಟೈಮ್ ಹಾಕಿರ್ತೇನೆ, ಒಂದೊಂದು ಟೈಮ್ ಹಾಕಿರೋಂಗಿಲ್ಲ. ಆಮೇಲೆ ಬೆಳ್ಳುಳ್ಳಿನೂ ಒಂದೊಂದು ಟೈಮ್ ಹಾಕ್ತೇನೆ, ಒಂದೊಂದು ಟೈಮ್ ಹಾಕಿರೋಂಗಿಲ್ಲ ರೀ. ಆದರೆ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಆಮೇಲೆ ಉಪ್ಪು ಇದಷ್ಟು ಮಾತ್ರ ನಾನು ಕಂಪಲ್ಸರಿ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೇನೆ ನೋಡಿರಿ. ಹಂಗೆ ಬೆಳಿಗ್ಗೆ ನಾಷ್ಟ ಎಲ್ಲನೂ ಮಾಡ್ಕೊಂಡಿವ್ರಿ. ಬಜ್ಜಿ ಇದು ಉದ್ದಿನ ವಡೆ ಅಂತೂ ಚಲೋ ಆಗಿದ್ವು. ಚಟ್ನಿ, ಉದ್ದಿನ ವಡೆ ತಿಂದು ನಮ್ಮದು ಬೆಳಗ್ಗಿಂದ ನಾಷ್ಟ ಎಲ್ಲನೂ ಮುಗಿಸ್ಕೊಂಡಿವ್ರಿ. ಮುಗಿಸ್ಕೊಂಡಾದ್ಮೇಲೆ ನಾನು ಇಲ್ಲೇ ಮತ್ತು ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ಕೊಳಕತ್ತಂಥದ್ದು ನೋಡಿರಿ. ಸೃಜನ್ ಅಂತೂ ಈಗಂತೂ ದೊಡ್ಡವ ಆಗ್ಬಿಟ್ಟಾನ ನೋಡಿರಿ.
ಇಷ್ಟು ದಿನ ಯಾವಾಗ ಕೈ ಬಿಟ್ಟು ಹೊರಗೆ ಹೋಗಿ ಒಬ್ಬನ ಆಡ್ತಾನೋ ಅಂಥೇಳಿ ಒಬ್ಬನ ಹೋಗು ಒಬ್ಬನ ಆಟ ಆಡು ಅಂಥೇಳಿ ನಮ್ಮನ್ನು ಬಿಟ್ಟು ಆಟ ಆಡು ಅಂಥೇಳಿ ನಾವು ಇಷ್ಟು ದಿನ ಹೇಳ್ತಿದ್ದೀವಿ ರೀ. ಈಗ ಹೆಂಗಾಗೈತೆ ಅಂತಂದ್ರೆ ಇವತ್ತು ಸಂಡೇ ಹೆಂಗೆ ಮಾಡಿದ್ದ ಅಂತಂದ್ರೆ ರೀ, ಬೆಳಿಗ್ಗೆ ಸೈಕಲ್ ತೊಗೊಂಡು ಹೋದವ ಮಧ್ಯಾಹ್ನ ಬೆಳಿಗ್ಗೆ ಹೊಳ್ಳಿ ನಾಷ್ಟಕ್ಕೂ ಬಂದಿಲ್ಲ ನೋಡ್ರಿ ಅವ. ಆ ರೀತಿ 12 ಗಂಟೆ ಮ್ಯಾಲೆ ವಾಪಸ್ ಬಂದಾನ. ಅದು ಬೆಳಿಗ್ಗೆ ನಾವು ಸಂಡೇ ಅಂತೂ ದಿನದಕ್ಕಿಂತ ಲಘು ಎದ್ದಿರ್ತೇವೆ ರೀ. ಎದ್ದು ಮನೆಯವ್ರದ್ದು ಡ್ಯೂಟಿ ಇತ್ತು, ಅವ್ರದ್ದೊಂದು ಸ್ವಲ್ಪ ದಿನಕ್ಕಿಂತ ಲಘುನ ಇರ್ತೈತೆ ರೀ ಅವತ್ತು ಸಂಡೇ ಸ್ಪೆಷಲ್. ನಮ್ಮ ಸಂಡೇ ಸ್ಪೆಷಲನ್ನು ಹಂಗೆ ಇರ್ತೈತೆ ಅಂಥೇಳಿ ಅಂತ ಹೇಳ್ತೀನಿ. ದಿನದಕ್ಕಿಂತ ಲಘು ಹೇಳ್ಬೇಕು, ದಿನದಕ್ಕಿಂತನೂ ಲಘು ಕೆಲಸ ಮಾಡ್ಬೇಕು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಆ ರೀತಿ ಇರ್ತೈತೆ ನೋಡ್ರಿ. ಅವ್ರದ್ದು ಡ್ಯೂಟಿ ಇತ್ತು ಅಂತಂದ್ರೆ ಹಾಗಾಗಿ ಲಘುನೇ ಎದ್ದಿದ್ವಿ. ಅವ್ರು ಮತ್ತು ದಿನದಕ್ಕಿಂತ ಲಘು ಹೋಗ್ಬೇಕಾವತ್ತು ಲಘುನೂ ಹೋದರು. ಇವು ಸೃಜನ ನಾವು ಎದ್ವಿ ಅಂತಂದ್ರೆ ಅವರು ಎದ್ದೇ ಬಿಟ್ಟಿರ್ತಾರೆ. ಸಂಡೇ ಅಂದ್ರೆ ಮಲ್ಕೊಳಂಗಿಲ್ಲ ರೀ ಅವ. ಬಾಕಿ ದಿನ ಏನಿರ್ತೈತಲ್ಲ 7 ಅಂತಂದ್ರೆ ಅಲ್ಲೇ ಹೊಳ್ಳಾಡ್ತಿರ್ತಾನೆ. ಹಂಗೆ ಎಷ್ಟು ಎಬ್ಸಿದ್ರು ಕೊಯ್ ಅಂಥೇಳಿ. ಸಂಡೇ ಮಾತ್ರ ಪಟ್ ಅಂತ ಹೇಳ್ತಾನೆ ಎದ್ದು. ಎಲ್ಲ ಏನು ಬೆಳಿಗ್ಗೆ ಚಹಾ ಕುಡ್ದಿದ್ದಲ್ರಿ, ಚಹಾ ಕುಡ್ದು ಹೋಗಿ ಮಧ್ಯಾಹ್ನ 12 ಆದ್ರೂ ಅಂದ್ರೆ ಅವಾಗ ಚಹಾ ಎಲ್ಲ ಕುಡ್ದು ಹೋದವು ವಾಪಸ್ ನಾಷ್ಟ ಮಾಡೋಕ್ಕೂ ಬಂದಿಲ್ಲ ರೀ ಅವ. ಹಂಗೆ ಸೈಕಲ್ ತೊಗೊಂಡು ಅಲ್ಲೇ ಅದು ರಿಪಬ್ಲಿಕ್ ಡೇನೂ ಇತ್ತಲ್ರಿ, ಅಲ್ಲಿ ನಮ್ಮದು ಮನೆ ಬಾಜುನ ಸ್ಕೂಲ್ ಐತಿ, ಒಂದು ಗೌರ್ಮೆಂಟ್ ಸ್ಕೂಲ್. ಅಲ್ಲಿ ಏನೇನೋ ಫಂಕ್ಷನ್ ಮಾಡತ್ತಾರ. ಆಮೇಲೆ ಅವ ಒಂದು ಸ್ವಲ್ಪ ಫ್ರೆಂಡ್ಸ್ನೂ ಮಾಡ್ಕೊಂಡ್ಬಿಟ್ಟಾನ್ರಿ. ಅದು ದೊಡ್ಡ ಹುಡುಗರು ಅವ್ರ ಜೊತೆ ಅಲ್ಲೇ ಮಸ್ತಾಗಿ ಮಜಾ ಮಾಡ್ಕೊತ ಅಲ್ಲೆಲ್ಲ ಸ್ಕೂಲ್ನಾಗ ಊಟನೂ ಇತ್ತಂತ, ಅಲ್ಲೇ ಊಟ ಮಾಡ್ಯಾನ. ಆ ಪರಿ ಮಧ್ಯಾಹ್ನ ತನಕನೂ ಮನೆಗೆ ಬಂದಿಲ್ಲ ನೋಡ್ರಿ ಅವ. ನಾನು ಎಲ್ಲಿ ಹೋಗ್ಯಾನೋ ಇವ ಅಂದ್ರೆ ಅಷ್ಟು ಟೈಮ್ ಹೋಗಂಗಿಲ್ಲ ರೀ ಅವ. ಏನೋ ಹೋದರೂ ಒಂದು ಸ್ವಲ್ಪ ಹೋಗಿರ್ತಾನೆ ಮತ್ತು ಬರ್ತಾನೆ, ಆ ರೀತಿ ಮಾಡ್ತಿರ್ತಾನೆ. ಮತ್ತು ಬೆಳಿಗ್ಗೆ ಹೋದವ ಮಧ್ಯಾಹ್ನ 1 ಗಂಟೆ 12 ಗಂಟೆ ಮೇಲೆ ಬಂದಾನ. ಒಟ್ಟು ಅಲ್ಲಿವರೆಗೂ ಮನೆಗೆ ಬಂದಿಲ್ಲ ನೋಡ್ರಿ. ನಂಗೆ ಅಲ್ಲಿ ಮಟ್ಟ ನಾನು ಇಷ್ಟು ದಿವಸ ಮನೆಗೆ ಯಾವಾಗ ನನಗಂದ್ರೆ ಈಗ ಸಣ್ಣವ್ರು ಇರ್ತಾರಲ್ರಿ, ಗುಬ್ಬಿ ಅಂಥೇಳಿ ಈಗ ಅನ್ಸತ್ತೈತಿ. ಯಾವಾಗ ನಂಗೆ ಕೈ ಬಿಟ್ಟು ಆಡ್ತಾಳೋ ಏನೋ ಅಂದ್ರೆ ಅವ್ರಿಗೆ ನೋಡ್ಕೊಳ್ಳೋದು ಆ ರೀತಿಯೆಲ್ಲ ಇರ್ತೈತಲ್ರಿ. ಹಂಗೆ ಅನ್ಕೊತ ಈಗ ಎಷ್ಟು ದೊಡ್ಡವಾಗಿಬಿಟ್ಟು ನಾನು ಸೃಜನ ಒಬ್ಬನ ಹೊರಗೆ ಹೋಗಿ ಈ ರೀತಿಯೆಲ್ಲ ಇಷ್ಟು ದೊಡ್ಡವ ಆಗಿಬಿಟ್ನ ಈಗ ಅಂಥೇಳಿ ಅನ್ನಿಸ್ತಿರ್ತೈತೆ ನೋಡ್ರಿ. ಹಂಗೆ ಹೋಗಿ ಈಗ ಏನು ಮನೇನ ಹತ್ತಂಗಿಲ್ಲ ಬಿಡ್ರಿ. ಆವಂತೂ ಎಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಹೊರಗನೆ ಈಗ ಆದ್ರೆ ನನಗೆ ಈಗ ಮತ್ತೆ ಚಿಂತೆ ಬರತೈತಿ. ಏನಂತ ಹೇಳಿದ್ರೆ ಅವ್ನು ಅಭ್ಯಾಸ ಮಾಡ್ದಾಗ ಕುಂದ್ರದೇ ಒಂದು ದೊಡ್ಡ ಕೆಲಸ ಆಗೈತೆ ರೀ ನನಗೆ. ಅಭ್ಯಾಸ ಅಭ್ಯಾಸ ಮಾಡ್ಕೊತ ಕುಂದ್ರಂಗಿಲ್ಲ, ಬರೀ ಅಡ್ಡಾಡೋದು, ಹರಟೆ ಹೊಡೆಯೋದು ಇದನ್ನ ಮಾಡತ್ತಾನ. ಹಂಗಾರಿ ಮಕ್ಕಳು ನಾವು ಏನಂತೀವಿ, ಯಾವಾಗ ದೊಡ್ಡವ್ರು ಹೋಕ್ಕಾರೋ, ಯಾವಾಗ ನಮ್ಮನ್ನ ಕೈ ಬಿಟ್ಟು ಆಟ ಆಡ್ತಾರೋ ಅಂಥೇಳಿ ಇನ್ನೂ ಅನ್ಕೊಳಕತ್ತಿರ್ತೀವಿ. ಅಷ್ಟೊತ್ತಿಗೆ ಅವ್ರು ದೊಡ್ಡವ್ರು ಆಗೇ ಬಿಟ್ಟಿರ್ತಾರೆ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ವಿಡಿಯೋ ಇಷ್ಟ ಆಗಿತ್ತು ಅಂತೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ನೋಡಿರಿ ಈ ರೀತಿಯಾಗಿ ಪಲಾವ್ ಬಂದಿತ್ತು. ಪಲಾವ್ ಅಂತೂ ಚಲೋ ಆಗಿತ್ತು, ಮಸ್ತಾಗಿತ್ತು. ನಾನು ಇವತ್ತು ನೋಡಿದ್ರಿ ನೀವು, ನಾನು ಒಂಥರ ಇವತ್ತು ಪಾಲಕ್ ಪಲಾವ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಪಾಲಕ್, ಕೊತ್ತಂಬರಿ, ಶುಂಠಿ ಮತ್ತೇನು ಎಲ್ಲನೂ ಹಾಕಿ ರುಬ್ಬಿ ಗ್ರೇವಿ ಮಾಡಿ ಅದಕ್ಕೆ ಹಾಕ್ಕೊಂಡು ಮಾಡಿದಂಥದ್ದು. ಹಂಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲನೂ ಹಾಕ್ಕೊಂಡಿದ್ದೆ ನೋಡಿರಿ. ಅದ್ರ ಜೊತೆಗೆ ಮೊಸರು ಬಜ್ಜಿ, ಆಮೇಲೆ ಬೆಳಿಗ್ಗೆ ಮಾಡಿದಂಥ ಉದ್ದಿನ ವಡೆನೂ ಇದ್ದವು ರೀ. ಹಂಗೆ ಒಂದು ಸ್ವಲ್ಪ ಪಾಪಡ್ ಎಲ್ಲನೂ ಕರೆದಿದ್ವಿ ಮಧ್ಯಾಹ್ನ. ಹೆಂಗೂ ಎಣ್ಣೆ ಇತ್ತಲ್ರಿ ಇದನ್ನು ಮಾಡಿದ್ದ, ಅದ್ರಾಗನ ಆ ರೀತಿನೂ ಮಾಡ್ಕೊಂಡು ತಿಂದ್ರಾತಂಥೇಳಿ ಇವತ್ತಿನ ನಮ್ದು ಮಧ್ಯಾಹ್ನದ ಊಟ ಆ ರೀತಿ ಆಗಿತ್ತು ನೋಡ್ರಿ. ಹಂಗೆ ಇಲ್ಲಿ ನೋಡ್ರಿ ಹೊರಗೆ ಆಟ ಆಡಕತ್ತಿದ್ಲ. ಏನದ ಹಾಂ ತೆಗಿಯದು ಏನದು? ಹಾಂ ಏಯ್ ಹೋಗಿವಾ, ಹೋಗಿ ಆ ಕಡೆ. ಹಾಂ ಗುಡ್ ಗರ್ಲ್. ಇಲ್ಲೇ ಬಾ ಎಲ್ಲಕ್ಕಿಯ ಹಾಂ
ಎಲ್ಲಕ್ಕೆ ಎಲ್ಲಿ ಹೋಗೋದು ಗುಬ್ಬಿ ಏನು ಮಾಡತ್ತಿ ಏಯ್ 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 ಇಲ್ಲಿ ಕೊಡಿಲ್ ಅಲ್ಲಿದಕ್ಕೆ ಹಾಕೊಂಡು ಕೊಡಿಲ್ ತಗೊಂಡು ಬಾಯ್ ಇಲ್ಲಿ ಕೊಡಿಲ್ ಗುಬ್ಬಿ ಇಲ್ಲಿ ಕೊಡುವ ಇಲ್ಲಿ ಕೊಡಿಲ್ ನಾಳೆ ಇದಕ್ಕೆ ಹಾಕ್ತಂಗೆ ಕೊಡಿಲ್ ಕೊಡಿಲ್ ಓಯ್ ಗುಬ್ಬಿ ಏನು ನೋಡತ್ತಿದ್ರಾಗ ಏನಿಲ್ಲ ಖಾಲಿ ಐತದ ನಿಮ್ಮ ಅಣ್ಣ ತಿಂದು ಹೋಗ್ದಾನದ ಅಣ್ಣ ಹೆಂಗದ ಹೆಂಗದೆ ಗುಬ್ಬಿ ಇಲ್ಲಿ ಬಾ ಓಯ್ ಎಲ್ಲಕ್ಕೆ ಎಲ್ಲುಂಟಿ ಇಲ್ಲೇ ಬಾ ನೋಡಲ್ಲಿ ಮಣ್ಣನ ಮಾತುಕತೆ ಹಂಗೆ ಬಿಗ್ ಬಾಸ್ ಯಾರ್ಯಾರು ನೋಡ್ತಿದ್ರಿ ಕಮೆಂಟ್ ಮಾಡಿರಿ. ಬಿಗ್ ಬಾಸ್ನೊಳಗೆ ಹನುಮಂತ್ ಅವ್ರು ಗೆದ್ದಿದ್ದಂತೂ ನಂಗಂತೂ ಭಾಳ ಖುಷಿ ಆಯ್ತು ರೀ. ನಾನು ನೋಡ್ತಿದ್ದೆ. ಏನಂತಿದ್ರೆ ದಿನ ನೋಡೋದು ಕಡಿಮೆ ಇತ್ತು. ಆದ್ರೇನು ಸ್ಯಾಟರ್ಡೆ ಸಂಡೇ ಮಾತ್ರ ಕಂಪಲ್ಸರಿ ನೋಡ್ತಿದ್ದೆ. ಬಾಕಿ ದಿನ ಒಂದೊಂದು ದಿನ ನೋಡೋದು ಒಂದೊಂದು ದಿನ ಬಿಡೋದು ಹಿಂಗೆ ಆಕಿತ್ತು. ಏನಂತ ಹೇಳಿದ್ರೆ ಹನುಮಂತ ಅವರು ಗೆಲ್ತೇನೆ ಖರೆ ಅಂದ್ರೆ ಅವ ಹೆಂಗಿದ್ದ ಹಂಗೆ ಇದ್ದ ಮನುಷ್ಯ. ಏನು ಅವ್ರದಾರ ಇವ್ರದಾರ ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡ್ಸ್ಕೊತಿದ್ದಿಲ್ಲ. ಅವೇನು ಆಟ ಆಡ್ಬೇಕಂಥೇಳಿ ಇತ್ತದನ್ನಷ್ಟ ಆಟ ಆಡ್ತಿದ್ದ. ಜಾಸ್ತಿ ಯಾರದ್ದು ಬೇರೆದವ್ರು ಮತ್ತೀಗ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಾಗಲಿ ಅವ್ರು ಏನಾರ ಅಂದ್ರೆ ಅಂಥೇಳಿ ಅದಕ್ಕೆ ಜಾಸ್ತಿ ಎದುರುತ್ತರ ಕೊಡೋದಾಗಲಿ ಎಂಥದ್ದು ಮಾಡ್ತಿದ್ದಿಲ್ಲ. ಅವ ಹೆಂಗಿರ್ಬೇಕು ಅಂತ ಫಸ್ಟ್ ಅವ ಹೆಂಗೆ ಇದ್ದಲ್ಲ ಹಂಗೆ ಇದ್ದ ನೋಡ್ರಿ. ಆಮೇಲೆ ನಂಗೆ ಇನ್ನೊಂದು ಏನಂತ ಹೇಳಿದ್ರೆ ಮಂಜು ಅಂಥೇಳಿ ಏನು ಇದ್ರಲ್ರಿ, ಅವ್ರು ಸ್ಟಾರ್ಟಿಂಗ್ ಬಂದಾಗ ಆಲ್ಮೋಸ್ಟ್ ಅಂದ್ರೆ ಅವ್ರು ಭಾಳೆಲ್ಲ ಪಿಕ್ಚರ್ ಮಾಡಿ ಒಂದು ಭಾಳ ಹೆಸರೆಲ್ಲ ಮಾಡ್ಕೊಂಬಂದವ್ರು. ಆಲ್ಮೋಸ್ಟ್ ಎಲ್ಲರ ತಲೆಯಾಗೂ ಏನಿತ್ತು ಅಂತಂದ್ರೆ ಆ ಮನುಷ್ಯನ ಗೆಲ್ತಾನ ಅನ್ನೋದೆಲ್ಲ ಇತ್ತು. ಇಲ್ಲಿ ನೋಡ್ರಿ ಸೃಜನ್ ಅವ್ರು ಇದೇ ರೀತಿ ಸೈಕಲ್ ತೊಗೊಂಡು ಎಲ್ಲ ಅಲ್ಲಿ ಒಬ್ರು ಅಜ್ಜಾರು ಅದಾರೆ ಅವ್ರ ಜೊತೆನೂ ಚಲೋ ಫ್ರೆಂಡ್ ಮಾಡ್ಕೊಂಬಿಟ್ಟಾನ. ಇದೇ ರೀತಿ ಅವ್ರಿಗೆ ಸೈಕಲ್ ತೊಗೊಂಡು ಹೋಗೋದು, ಅವ್ರ ಜೊತೆ ಮಾತಾಡ್ಕೊಂಡು ನಿಲ್ಲೋದು, ಈ ರೀತಿನ ಒಂದು ಕೆಲಸ ಆಗೈತೆ ನೋಡ್ರಿ. ಈಗ ಎಷ್ಟು ಚಲೋ ಮಾತಾಡ್ಕೊಂಡು ನಿಂತ ನಂಗೆ ನೋಡಿಲ್ಲ ಅಲ್ಲಿ ನಾನು ನಿಂತಿದ್ದೆ. ಆ ರೀತಿನ ಮಾಡತ್ತಾನ ನೋಡ್ರಿ ಈಗಂತೂ. ಹಂಗಾಗಿ ಬಿಗ್ ಬಾಸ್ ಹೇಳತ್ತಿದ್ದೆ ಅಲ್ರಿ, ಅವ್ರು ಮಂಜು ಅಂತ ಏನಿದ್ರಲ್ಲ ಅವರೇ ಗೆಲ್ತಾರಂತ ಹೇಳಿ ಭಾಳ ಜನ ಅಂದ್ಕೊಂಡಂಥದ್ದು. ಯಾಕಂದ್ರೆ ಫುಲ್ ಪಿಕ್ಚರೆಲ್ಲ ಮಾಡಿ ಒಂದು ಹೆಸರೆಲ್ಲ ಇತ್ತಲ್ಲ ಅವರಿಗೆ. ಹೀಗಾಗಿ ಆದ್ರೆ ಸ್ಟಾರ್ಟಿಂಗ್ ಹಂಗೆ ಇದ್ದಾರೆ ಅವ ಮನುಷ್ಯ. ಅದ್ರ ಬರ್ತದ ಏನು ಗೌತಮಿ ಅನ್ನೋ ಹೆಣ್ಮಗಳಿಂದ ಬಿದ್ದು ಆಕೆ ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ಕೊತ ತನ್ನ ಒಂದು ವ್ಯಕ್ತಿತ್ವನ ಕಳ್ಕೊಂಡು ಅವನ ಮೊದಲೇ ಉಗ್ರಮ್ ಅನ್ನೋ ಹೆಸರಿಗೂ ಆಮೇಲೆ ಅಲ್ಲಿ ಇದ್ದಂಥ ಇದಕ್ಕೂ ಮ್ಯಾಚ ಆಗ್ಲಾರ್ದಂಗೆ ಆ್ಯಕ್ಚುಲಿ ಅವನ ಫಸ್ಟ್ ಬರೋ ಚಾನ್ಸ್ ಭಾಳ ಇತ್ತು ರೀ ಸ್ಟಾರ್ಟಿಂಗ್ ಒಳಗೆ. ಬಟ್ ಅವ ಅದನ್ನೆಲ್ಲನೂ ಕಳ್ಕೊಂಡು 5th ಪ್ಲೇಸ್ 6th ಪ್ಲೇಸ ಬಂದ. ಬಟ್ ಆದ್ರೇನು ಸಿಕ್ಕ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಳಿಲ್ಲ ಆ ಮನುಷ್ಯ ಮಾತ್ರ. ಆದ್ರೇನು ಹನುಮಂತ ಏನದನಲ್ರಿ, ಅವ್ನಿಗೆ ಸಿಕ್ಕಿದಂಥ ಚಾನ್ಸ್ನ ಎಷ್ಟು ಚಂದ ಉಪಯೋಗ ಮಾಡ್ಕೊಂಡ ಅಂತಂದ್ರೆ ನನಗಂತೂ ನಿಜವಾಗ್ಲೂ ಭಾಳ ಖುಷಿ ಆಯ್ತು. ಅವ ಇದ್ದಿದ್ದಾಗಲಿ ಅವ ಸಿಕ್ಕಂಥ ಅವಕಾಶನ ಯಾವ ರೀತಿ ಉಪಯೋಗಿಸ್ಕೋಬೇಕಂತ ಹೇಳಿ ಮನುಷ್ಯ ಅವನ್ನ ನೋಡಿ ಕಲಿಬೇಕು ಅಂಥೇಳಿ ಅನ್ನಿಸ್ತು ರೀ ನನಗಂತೂ. ಯಾಕಂದ್ರೆ ಎಲ್ಲರಿಗೂ ಎಲ್ಲ ಟೈಮ್ನಾಗೂ ಚಾನ್ಸ್ ಸಿಗಂಗಿಲ್ಲ. ಆದ್ರೇನೋ ಒಂದು ಟೈಮ್ ದೇವ್ರು ನಮ್ಗೆ ಅಂಥ ಅವಕಾಶ ಕೊಟ್ಟಿರ್ತಾನಂತಂದಾಗ ಅದನ್ನು ನಾವು ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದೂ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತೈತೆ ರೀ. ಅದ್ರಾಗ ಅದನ್ನು ನಾವು ಆ ಹನುಮಂತನ ನೋಡಿ ಕಲಿಬೇಕಂಥೇಳಿ ಭಾಳ ಅನ್ನಿಸ್ತು ರೀ ನನಗಂತೂ. ನಿಜವಾಗ್ಲೂ ಹನುಮಂತ ಅನ್ನೋ ಮನುಷ್ಯನಿಂದ ನನಗೆ ಜಾಸ್ತಿ ಇನ್ಸ್ಪಿರೇಷನ್ ಆದಂಗೆ ಅನ್ನಿಸ್ತು. ಯಾಕಂದ್ರೆ ಅವ ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡ್ಸ್ಕೊಳಿಲ್ಲ. ಅವರು ಆಮೇಲೆ ಹೆಂಗೆ ಅಂತಂದ್ರೆ ಅಲ್ಲೆಲ್ಲ ಬಂದವರೆಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದರು, ಅವನಕ್ಕಿಂತ ಸ್ಮಾರ್ಟಾಗಿರೋರು ಇದ್ದರು, ಪರ್ಸ್ನಾಲಿಟಿ ಇದ್ದವ್ರಿದ್ದರು. ಆದರೂ ಎದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಿಲ್ಲ. ನಾ ಹಂಗದೀನಿ, ನಾ ಅಲ್ಲಿಂದ ಬಂದವ, ನನಗೇನೂ ಬರೋದಿಲ್ಲ, ಇದನ್ನೆಲ್ಲ ವಿಚಾರ ಮಾಡ್ಕೊತ ಕುಂತಿದ್ರೆ ಇವತ್ತು ಅವ ವಿನ್ ಆಕ್ಕಿರಲಿಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತು ರೀ. ಅಲ್ಲಿ ಎಷ್ಟೋ
ಮಂಜುನಂತವರು ಎಲ್ಲರೂ ಇದ್ರು. ರಜತ್ ಅವರೆಲ್ಲ ಅವರೇನು ಸಾಧಾರಣ ಮನುಷ್ಯರು ಅಲ್ರಿ. ಅಂದ್ರೆ ಎಲ್ಲ ಸಿಕ್ಕಾಪಟ್ಟಿ ನಾಲೆಜ್ ಇದ್ದಂಥವ್ರು. ಹಾಗಾಗಿ